ಎಲ್ಲರಿಗೂ ನಮಸ್ಕಾರ. ಸೆಕೆಂಡ್ PUC ಬರೆದಿದ್ದೀರಿ, ಇನ್ನೇನು ಈ ವಾರ CET ರಿಸಲ್ಟ್ ಬರ್ಬೋದು. ಬಂದ ಮೇಲೆ ನಿಮಗೆ ಹೆಂಗೂ ಇಂಜಿನಿಯರಿಂಗ್ ಮಾಡ್ತೀರಾ. ಇಂಜಿನಿಯರಿಂಗ್ ಬೇಡ, ಬೇರೆ ಏನಾದ್ರು ಮಾಡೋಣ ಅನ್ನೋರಿಗೆ ಒಂದು ಲಿಸ್ಟ್ ತೊಗೊಂಬಂದಿದ್ದೀನಿ. ಡೀಟೇಲಾಗಿ ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಆಫ್ಟರ್ ಸೆಕೆಂಡ್ PUC CET ಬರೆದಿರೋರಿಗೆ ನೀಟ್ ಬೇಕಾಗಿಲ್ಲ. ಈ ನೀಟ್ ಬೇಕಾಗಿರೋದು ಬೇರೆ ಹೇಳ್ತೀನಿ. ಇದು ವಿತೌಟ್ ನೀಟು ಬರೀ CET ಬರೆದಿದ್ರೆ ಸಾಕು. ನೋಡಿ, ಮೊದಲು BSc AG ಬಿ ಆರ್ಕಿಟೆಕ್ಚರ್ಗೆ ಇವತ್ತು ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ, ಒಳ್ಳೆ ಆರ್ಕಿಟೆಕ್ಟ್, ನೀವೇನಾದ್ರು ಒಳ್ಳೆ ಆರ್ಟಿಸ್ಟ್ ಕಲಾಕಾರ ಆಗ್ಬಿಟ್ರಂತೂ ಹುಡುಕ್ತಾರೆ. ನಾನು ಕಲ್ಯಾಣ ಕರ್ನಾಟಕ ಪ್ರವಾಸ ಹೋಗಿದ್ದಾಗ ಆರ್ಚ್ ವಿಸ್ತಾರ ಅಂತ ಒಂದು ಹೆರಿಟೇಜ್ ವಾಕಲ್ಲಿ ಪಾಲ್ಗೊಂಡಿದ್ದಲ್ಲ, 106 ಜನ ಆರ್ಕಿಟೆಕ್ಟ್ಗಳು ಗುಲ್ಬರ್ಗ ಸಿಟಿನಲ್ಲಿದ್ದಾರೆ ರೀ. ಗುಲ್ಬರ್ಗ ಸಿಟಿನಲ್ಲಿ 106 ಜನ ಆರ್ಕಿಟೆಕ್ಟ್ಗಳಿದ್ದಾರೆ ಅಂದರೆ ಕೆಲಸ ಇದೆ ಅವ್ರಿಗೆಲ್ಲ ಅಂತ ಅರ್ಥ ಅಲ್ವೇ. ಸೊ ಬಿ ಆರ್ಕ್ ಭಾಳ ಡಿಮ್ಯಾಂಡಲ್ಲಿರುವಂಥದ್ದು ಈಗ. ಆಮೇಲೆ ಬಿ ಸಿರಿಕಲ್ಚರ್, ರೇಷ್ಮೆ, BSc ಫಿಶರೀಸ್ ಅದು ತಗೋಬೋದು. ಆಮೇಲೆ BSc ಫುಡ್ ಟೆಕ್ನಾಲಜಿ, ಇವೆಲ್ಲ ಸದಾ ಡಿಮ್ಯಾಂಡಲ್ಲಿರುವಂಥ, ಯಾರೂ ಗಮನಿಸದೇ ಇರುವಂಥದ್ದು. BTech ಅಗ್ರಿಕಲ್ಚರ್ ಇಂಜಿನಿಯರಿಂಗು, BTech ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅದೊಂದಿದೆ. ಇದು ಮುಂಚೆನೇ ಹೇಳಿದ್ದೀನಿ. BSc ಫಾರೆಸ್ಟ್ರಿ ಇದಾಯ್ತಾ. ಇದಾದಮೇಲೆ ಇದಿಷ್ಟು ಒಂದು ಕತೆ ಆಯಿತಾ. ಈಗ ಅಲೈಡ್ ಸೈನ್ಸ್, ಮೆಡಿಸಿನ್. ಇವಾಗ ನೀವು ಮೆಡಿಸಿನ್ ಮಾಡಬೇಕು ಅಂತಿರ್ತೀರಾ, ದುಡ್ಡಿರಲ್ಲ, ಇನ್ನೇನೋ ಕತೆಗಳಿರುತ್ತೆ. ಆದರೆ ನೀವು ಮೆಡಿಕಲ್ ಹಾಸ್ಪಿಟಲ್ ಲೈನಲ್ಲೇ ಇರಬೇಕು ಅಂತಂದರೆ ಸಿಕ್ಕಾಪಟ್ಟೆ ಅವಕಾಶ ಇದೆ BScನಲ್ಲೇ. ನೋಡಿ, ಫಸ್ಟು BScನಲ್ಲಿ ಅನಸ್ಥೀಷಿಯಾ ಟೆಕ್ನಾಲಜಿ ಅಂತ ಇದೆ. ಇದೇನು ಗೊತ್ತಿರೇನ್ರಿ, ಈ ಕೋರ್ಸ್ಗಳೆಲ್ಲ ಯು ಆರ್ ಬಿಟ್ವೀನ್ ಎ ಡಾಕ್ಟರ್ ಆ್ಯಂಡ್ ಎ ನರ್ಸ್. ಯು ಆರ್ ನಿಯರ್ ಟು ಎ ಡಾಕ್ಟರ್. ನೀವು ಡಾಕ್ಟರ್ ಆದರೆ MBBS ಮಾಡಿರ್ತಾರಲ್ಲ, ಅವ್ರ ಕೆಳಗಡೆನೇ ಇರ್ತೀರ ನೀವು ಯಾವಾಗಲೂ. BSc ಅನೆಸ್ಥೀಷಿಯಾ ಟೆಕ್ನಾಲಜಿ ಅಂತಿದೆ. ಬಯೋಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪಾಪ್ಯುಲೇಷನ್ ಸ್ಟಡೀಸ್ ಅದೊಂದಿದೆ ಆಯಿತಾ. ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ನೋಡಿ ಆಯಿತಾ. ಎಮರ್ಜೆನ್ಸಿ ಮೆಡಿಸಿನ್ ಟೆಕ್ನಾಲಜಿ, ಎಂಡೋಸ್ಕೋಪಿ ಟೆಕ್ನಾಲಜಿ, ಆಮೇಲೆ ಫಾರೆನ್ಸಿಕ್ ಸೈನ್ಸು, ಆಮೇಲೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನು, ಇಮೇಜಿಂಗ್ ಟೆಕ್ನಾಲಜಿ. ಇವೆಲ್ಲ ನಿಮ್ಗೆ ತುಂಬ ಡಿಮ್ಯಾಂಡ್ ಇರೋವಂಥದ್ದು. ಹಾಸ್ಪಿಟಲ್ಗಳು ದಿನ ನಾಯಿ ಕೊಡೆಗಳಂತ ಇಡೀ ಭಾರತಾದ್ಯಂತ ಹುಟ್ಕೊಳ್ತಾ ಇರೋದು. ಇವೆಲ್ಲ ಆಲ್ವೇಸ್ ಆನ್ ಡಿಮ್ಯಾಂಡ್ ಕೋರ್ಸ್ಗಳಿದು. ನ್ಯೂರೋ ಸೈನ್ಸ್ ಟೆಕ್ನಾಲಜಿ, ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸು ಫುಲ್ ಡಿಮ್ಯಾಂಡ್ ಈಗಿರೋದು. ಡಯಟಿಷಿಯನ್ ಆಗ್ಬಿಟ್ರಂತೂ ನೀವು ಕೇಳಂಗೆ ಇಲ್ಲ. ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ನೀವು ನಂಬ್ತಿರೋ ಇಲ್ವೋ, ಒಳ್ಳೆ ಆಪರೇಷನ್ ಥಿಯೇಟ್ರ್ ನರ್ಸ್ಗಳಿಲ್ಲ ಅಂತ ನಮ್ಮ ಕಾಲದಲ್ಲಿ ಹೆರಿಗೆನೆ ಮಾಡಿಸ್ಕೊತಾ ಇರಲ್ಲ ರೀ, ಅಷ್ಟು ಡಿಮ್ಯಾಂಡು. ಓ ಟಿ ಸ್ಟಾಫ್ ಅಂದರೆ ಹೈ ಡಿಮ್ಯಾಂಡು, 24/7 ಕೆಲಸ ಇರುತ್ತೆ. ಅದಕ್ಕೊಂದು ರೆಡಿ ಇರಬೇಕು ನೀವು. ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಆಪ್ಟೋಮೆಟ್ರಿ ಕಣ್ಣಿಗೆ ಸಂಬಂಧಿಸಿದ್ದು, ಪರ್ಫ್ಯೂಷನ್ ಟೆಕ್ನಾಲಜಿ, ಫಿಸಿಷಿಯನ್ ಅಸಿಸ್ಟೆಂಟ್ ಟು ಎ ಫಿಸಿಷಿಯನ್ ಆಯಿತಾ. ರೇಡಿಯೇಷನ್ ಥೆರಪಿ ಟೆಕ್ನಾಲಜಿ, ರೇಡಿಯೇಷನ್ ಥೆರಪಿ ಗೊತ್ತೇ ನಿಮಗೆ. ರೇಡಿಯೋಗ್ರಫಿ ಆಯಿತಾ. ರೆನಲ್ ಡಯಾಲಿಸಿಸ್ ಟೆಕ್ನಾಲಜಿ, ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ, ಉಸಿರಿಗೆ ಸಂಬಂಧಿಸಿದ್ದು. ನರ್ಸಿಂಗು, BSc ನರ್ಸಿಂಗು. ಈ ಪ್ರಪಂಚದಲ್ಲಿ 24/7 365 ಡಿಮ್ಯಾಂಡ್ ಇರೋದು ಯಾವುದಕ್ಕಪ್ಪ ಅಂದರೆ ನರ್ಸಿಂಗು. ದೇಶ ವಿದೇಶಗಳಲ್ಲಿ ನರ್ಸಿಂಗು. B ಫಾರ್ಮಾ, D ಫಾರ್ಮಾ, BPT ಫಿಸಿಯೋಥೆರಪಿ. ಈ BPT ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಇದೆಯಲ್ಲ, ನಿಮ್ಮನ್ನು ಡಾಕ್ಟರ್ ಅಂತಲೇ ಕರೆಯೋದು. BSc ಫಿಸಿಯೋಥೆರಪಿ ಓದಿದ್ರೆ ನೀವು ಡಾಕ್ಟ್ರೇ. ನೀವು ಫಿಸಿಯೋಥೆರಪಿಸ್ಟ್ ಇಸ್ ಎ ಡಾಕ್ಟರ್, ಫಿಸಿಯೋಥೆರಪಿಸ್ಟ್ ಈಸ್ ಎ ಡಾಕ್ಟರ್. ಅರ್ಥ ಆಯ್ತಾ. ಇಷ್ಟಿದೆ ನೋಡ್ರಿ. ಇದಿಷ್ಟಿದೆಯಾ. ಇದು ವಿತೌಟ್ CET, ವಿತೌಟ್ ನೀಟ್. ಇದು ಬರೀ CET ಮಾಡಿದಾಗ. ಇದು CET ವಿತ್ ನೀಟ್ ಕ್ವಾಲಿಫೈ ಆದರೆ ಏನೇನು ಮಾಡ್ಬೋದು. BScನಲ್ಲಿ ವೆಟರ್ನರಿ ಸೈನ್ಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋವಂಥದ್ದು. ವೆಟರ್ನರಿ ಸೈನ್ಸು, ನೀವು ಬೆಂಗಳೂರಲ್ಲಿ ವೆಟರ್ನರಿ ಡಾಕ್ಟರ್ಗಳು ಪ್ರೈವೇಟ್ ಕ್ಲಿನಿಕ್ ಮುಂದೆ ನೋಡಿದ್ರೆ ಜನ ಹಿಂಗೆ ನಿಂತಿರ್ತಾರೆ ತಮ್ಮ ಮನೆ ನಾಯಿ ಬೆಕ್ಕುಗಳನ್ನ ಇಟ್ಕೊಂಡು. ವೆಟರ್ನರಿ ಸೈನ್ಸ್ ಆಲ್ವೇಸ್ ಆನ್ ಡಿಮ್ಯಾಂಡು. BHMS ಆಯುರ್ವೇದ ಇವತ್ತು ಜಗತ್ತೇ ನೋಡ್ತಾ ಇರೋವಂಥದ್ದು. ಹೋಮಿಯೋಪತಿ ಆಯಿತಾ. ಯೋಗ ಆ್ಯಂಡ್ ನ್ಯಾಚುರೋಪತಿ ಗೊತ್ತು, ಯೋಗದ ಮಹಿಮೆ ನಿಮಗೆಲ್ಲ. BDS ಡೆಂಟಲ್ ಸೈನ್ಸ್, ನೀವು ಡಾಕ್ಟ್ರೇ ಅಲ್ಲಂದ್ರೆ. ಇದು ನೋಡಿ, ವೆಟರ್ನರಿ ಸೈನ್ಸ್, BHMS ಆಯುರ್ವೇದ, ಹೋಮಿಯೋಪತಿ, ಯೋಗ, ಇದಕ್ಕೆ ನಿಮಗೆ ನೀಟ್ ಬೇಕು. ನೀಟ್ ಕ್ವಾಲಿಫೈ ಆಗಿರಬೇಕು. ಇಲ್ಲ ಇಷ್ಟು ತೋರಿಸಿದ್ನಲ್ಲ, ಇದಕ್ಕೆ ನೀಟ್ ಬೇಕಾಗಿಲ್ಲ. ಅರ್ಥ ಆಯ್ತಾ. ಇದಿಷ್ಟು ಕೇಳ್ಕೊಂಡ್ರೆ ಇದಾದ್ಮೇಲೆ ನಿಮ್ಗೆ ಏನೇನು ರಿಸರ್ವೇಷನ್ ಇದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಆದರೂ ನಿಮ್ಮ ಮಾಹಿತಿಗೆ ಏನೇನು ರಿಸರ್ವೇಷನ್ ನಿಮ್ಗೆ ಕೊಡ್ತಾರೆ ಅಂತ ಹೇಳ್ತೀನಿ. ಇದು ರಿಲಿಜಿಯಸ್ ಮೈನಾರಿಟಿ ಅಂದರೆ ಕ್ರಿಶ್ಚಿಯನ್ನು, ಮುಸ್ಲಿಮು, ಬುದ್ಧ, ಜೈನ, ಇವ್ರಿಗೆಲ್ಲ ಒಂದು ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಇದೆ, ಅದೊಂದು ಕೋಟಾ ಇದೆ.
OBC SC ST ಇದು ನಿಮಗೆ ಗೊತ್ತೇ ಗೊತ್ತು. ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆ, ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ ಅಂತ ನಿಮ್ಮ ಸ್ಕೂಲಲ್ಲಿ ಒಂದು ಸರ್ಟಿಫಿಕೇಟ್ ತೊಗೋಬೇಕು. ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆ. ರೂರಲ್ ಕೋಟಾ ರಿಸರ್ವೇಷನ್ ಇದೆ. ನೀವು ಹಳ್ಳಿಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಓದಿದರೆ ಅದೊಂದು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ಬೋದು. ಆಯಿತಾ? ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಇದೆ. ನೀವು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಓದಿದರೆ ಅಲ್ಲಿ ಸ್ಕೂಲಿಂದ ಕಾಲೇಜಿಂದ ನೀವು ಸರ್ಟಿಫಿಕೇಟ್ ತೊಗೊಂಬಂದು ಕ್ಲೈಮ್ ಮಾಡ್ಕೋಬೋದು. ಡಿಫೆನ್ಸು ನಂತರ ಡಿಫೆನ್ಸು ವೀರ್ ಜವಾನ್ಸ್ ಡಿಫೆನ್ಸ್ ಕೋಟಾ ಇದೆ, NCC ಕೋಟಾ ಇದೆ, ಎಕ್ಸ್ ಡಿಫೆನ್ಸ್ ಕೋಟಾ ಇದೆ, ಸ್ಪೋರ್ಟ್ಸ್ ಕೋಟಾ ಇದೆ, ಆಂಗ್ಲೋ ಇಂಡಿಯನ್ ಕೋಟಾ ಇದೆ. ಆಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್, ನೀವು ಯಾರು ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಬಂದಿದ್ರೆ ಅದಕ್ಕೂ ಒಂದು ಕೋಟಾ ಇದೆ. ನೋಡಿ, ಇಷ್ಟು ರಿಸರ್ವೇಷನ್ ಲಿಸ್ಟು. ಇದರಲ್ಲಿ ಯಾವುದು ಬೇಕಾದ್ರೂ ಕ್ಲೈಮ್ ಮಾಡ್ಕೋಬೋದು. ಇದು ಕೆಲವೊಂದು ಪರ್ಸೆಂಟೇಜ್ ಆಫ್ ಸೀಟ್ಸ್ ಇರುತ್ತೆ. ಇದೆಲ್ಲದಕ್ಕೂ ನೀವು ಇಷ್ಟಕ್ಕೂ ಇದನ್ನು ಕ್ಲೈಮ್ ಮಾಡಿ ನೀವು ಸೀಟ್ಗಳನ್ನು ತಗೋಬೋದು. ಅರ್ಥ ಆಯ್ತಾ? ಈಗ BScಲಿ ಇಂಜಿನಿಯರಿಂಗ್ ಅಲ್ಲದೆ, ಮೆಡಿಕಲ್ ಅಲ್ಲದೆ ಇಷ್ಟು ಒಳ್ಳೆ ಆನ್ ಡಿಮ್ಯಾಂಡ್ ಕೋರ್ಸ್ಗಳಿದೆ. ನೀವು ಚೂಸ್ ಮಾಡ್ಕೊಂಡು ತಗೋಬೋದು. ಅದರಲ್ಲೂ ಅಲೈಡ್ ಸೈನ್ಸ್ ಏನಿದೆ ನೋಡ್ರಿ, ಅದು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿದ್ದು ಒಂದು 20 ಕೋರ್ಸ್ ಇದೆ ರೀ. ನೀವು ಡಾಕ್ಟರ್ ಅಂತಲೇ ಅನ್ಸ್ಕೊಳ್ಬೋದಾದಂಥ ಒಂದು ಅತ್ಯುತ್ತಮ ಅವಕಾಶ ಬರೀ BScನಲ್ಲಿ. ಆಯಿತಾ? ಚೆನ್ನಾಯ್ತಾ? ಸೊ ನಾಳೆ ನಿಮಗೆ ಮುಂದಿನ ಪೋಸ್ಟಲ್ಲಿ ಡಾಕ್ಟರ್ ಆಗೋದು ಹೇಗೆ, ಮೆಡಿಕಲ್ MBBS ಸೀಟ್ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಗೊತ್ತಾಯ್ತಾ? ಇದನ್ನು ನೋಡ್ಕೊಳ್ಳಿ ಇನ್ನೊಂದ್ಸಲಿ.